ವಾ 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 ವಾ. ಇನಿಷಿಯಲಿ ಆಸ್ ಅ ಕೊಲ್ಯಾಬ್ ಆಪರ್ಚುನಿಟಿ ಬಂದಿತ್ತು. ಹಾಯ್ ಎಲ್ಲೋ ನಮಸ್ಕಾರ, ನಾನು ನಿಮ್ಮ ಡೈಲಿ ಬ್ಲಾಗರ್ ತಿಪಿಶಾ. ಇವತ್ತು ನನ್ನ ಎಕ್ಸಾಮ್ ಇದೆ, ಹಾಗಾಗಿ ನಾನೀಗ ಕುತ್ಕೊಂಡು ಓದಬೇಕು. ಸ್ನಾನ ಮಾಡಿ ಬಂದು ಅದಾದಮೇಲೆ ನಾನು ಎಕ್ಸಾಮ್ ಕೊಡೋಕೆ ಹೋಗಬೇಕು. ಒಂದು ರೂಮಲ್ಲಿ ಅಕ್ಕ ಮಲಗಿದ್ದಾಳೆ, ಇನ್ನೊಂದು ರೂಮಲ್ಲಿ ಪಪ್ಪ ಮಲಗಿದ್ದಾರೆ. ಹಾಗಾಗಿ ನಾನು ಹಾಲಲ್ಲಿ ಕುತ್ಕೊಂಡು ಓದ್ತಾ ಇದ್ದೀನಿ. ಸೊ ನೀವೇ ನೋಡಿ. ನಾವು ಫಸ್ಟ್ ಚಾಪ್ಟರ್ ಆದಮೇಲೆ ರಿಸರ್ಚ್ ಪೇಪರ್ ಏನಂತ ಪ್ರಿಪೇರ್ ಮಾಡಿಬಿಟ್ಟಿದ್ವಿ. ಆ ಮಾತಿಗೋಸ್ಕರ ಇಷ್ಟು ದೊಡ್ಡ ಸಿಲೆಬಸ್ ಕೊಡೋ ಅವಶ್ಯಕತೆ ಏನಿತ್ತು, ಇದನ್ನು ಒಂದು ಸಬ್ಜೆಕ್ಟ್ ಮಾಡಿ ಕೊಡೋ ಅವಶ್ಯಕತೆ ಏನಿತ್ತು ಅಂತ ನಂಗೆ ಅವಾಗ ಯೂನಿವರ್ಸಿಟಿ ಕೇಳಬೇಕಂತ ಅನಿಸುತ್ತೆ. ಬಟ್ ನಮ್ಮ ಅನ್ಸೋದ್ರಿಂದ ಏನೂ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬನ್ನಿ ಇವತ್ತು ಈ ಸಬ್ಜೆಕ್ಟ್ ಫುಲ್ ಓದಿ ಇದ್ದಿದ್ದು ಎಕ್ಸಾಮ್ ಕೊಟ್ಟು ಬರೋಣ. ಹಿಂಗೆ ನೋಡಿ ಇಷ್ಟು ದೊಡ್ಡದು 2 ಪೇಜಿನ ಬರೀ ಸಿಲೆಬಸ್ಸೇ ಇದೆ. ಹಾಯ್ ಗೈಸ್, ನಾನು ಎಕ್ಸಾಮ್ ಕೊಟ್ಟು ಬಂದೆ. ಎಕ್ಸಾಮ್ ಸೂಪರಾಗಿ ಹೋಯಿತು. ಅಂದರೆ ತುಂಬ ಲೆಂದಿ ಪೇಪರ್ ಇತ್ತು. ಲೈಕ್ 29 ಪೇಜಸ್ ಬರೆದಿದ್ದೀನಿ ನಾನು. ಕೆಲವೊಬ್ರದಂತೂ ಪೇಪರು ಮುಗಿಲಿಲ್ಲ. ಈ ಥಿಯರಿ ಸಬ್ಜೆಕ್ಟ್ಸ್ ಹಣೆ ಬರೋನೇ ಅಷ್ಟು, ಎಷ್ಟು ಬರೆದ್ರೂ ಕಡಿಮೆ ಅನಿಸುತ್ತೆ. ಅದೆಲ್ಲ ಬರೆದೆ. ಅದಕ್ಕೆ ಪಪ್ಪ ಮತ್ತು ಮನೇಲಿ ಮಾಮನೂ ಬಂದಿದ್ದಾರೆ. ಅವರು ಹೇಳ್ತಿದ್ರು, ನಿಮ್ಗಳಿಗೆ ಏನೋ ಚಿಕನ್ ಸೂಪು, ಸಾರು, ಫಿಶ್ ಕೊಡಲಿಲ್ಲ ವಿಟಮಿನ್ ತಿಗೋಸ್ಕರ ರಿಕವರಿ ಆಗೋಕ್ಕೆ ಎಕ್ಸಾಮ್ ಆದಮೇಲೆ ಅಂತ. ಹಂಗಾಗಿ ಬಂದ ತಕ್ಷಣ ನಾನು ಫುಲ್ ಸ್ಮೈಲ್ಸಿಂದ ನಾನು ವೆಲ್ಕಮ್ ಆಯಿತು. ಸೊ ಐ ಆಮ್ ಬ್ಯಾಕ್ ವಿತ್ ದ ಪ್ರಾಡಕ್ಟ್ಸ್ ರಿವ್ಯೂ. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಪ್ರಾಡಕ್ಟು ದೀಸ್. ಸೊ ಇದು ಬಂದ್ಬಿಟ್ಟು ಡರ್ಮವೈವ್ ಹೈಡ್ರಾ ಕ್ಲೆನ್ಸರ್. ಇದೇ ಕಂಪ್ನಿ ಇದೆ, ನ್ಯೂಟ್ರಿ ಡರ್ಮ್ ಅಂತ ಇವ್ರ ಒಂದು ಸಬ್ಸಿಡಿ ಕಂಪ್ನಿ. ಸೊ ಅದಿದೆ, ಅದು ಒಂದು ಸೆಗ್ಮೆಂಟು ಇದು ನ್ಯೂಟ್ರಿ ಡರ್ಮ್ ಅಂತ. ಇದು ನ್ಯೂಟ್ರಿ ಡರ್ಮ್ದು ಮಾಯ್ಶ್ಚರೈಸಿಂಗ್ ವಿಟಮಿನ್ ಇ ಲೋಷನ್ನು. ಆ್ಯಕ್ಚುಲಿ ನನಗೆ ಈ ಪ್ರಾಡಕ್ಟ್ಸ್ ಇನಿಷಿಯಲಿ ಆ್ಯಸ್ ಅ ಕೊಲ್ಯಾಬ್ ಆಪರ್ಚುನಿಟಿ ಬಂದಿತ್ತು. ಅಂದರೆ ಅವರು ಕೊಲ್ಯಾಬ್ ಮಾಡೋಕ್ಕೋಸ್ಕರ ಈ ಪ್ರಾಡಕ್ಟ್ಸ್ ಕಳಿಸಿದ್ರು. ಯೂಶ್ವಲಿ ನಾನು ಕೊಲ್ಯಾಬ್ ಮಾಡೋಕ್ಕಿಂತ ಮುಂಚೆ ಡೆಫಿನೆಟ್ಲಿ ಯಾವಾಗ ನನಗೆ ಆಫರ್ ಬರುತ್ತೆ ನಾನು ಆ ಪ್ರಾಡಕ್ಟ್ ಬಗ್ಗೆ ಎಲ್ಲ ರೀಡ್ ಮಾಡ್ತೀನಿ. ಸೊ ದ್ಯಾಟ್ ನಾನು ಏನು ಪ್ರಮೋಟ್ ಮಾಡ್ತಿದ್ದೀನಿ, ಮೇ ಬಿ ನನ್ನ ಫಾಲೋವರ್ ಬೇಸ್ ಜಾಸ್ತಿ ಇಲ್ಲ ಅಂದ್ರೂ ನಾನು ಏನೇ ಪ್ರಮೋಟ್ ಮಾಡಲಿ ಅದು ಅಥೆಂಟಿಕ್ ಇರಬೇಕು, ಮತ್ತು ಅದರಿಂದ ಯಾರಿಗೂ ಏನೂ ಸಮಸ್ಯೆ ಆಗಬಾರ್ದು ಅನ್ನೋದು ನನ್ನೊಂದು ಕನ್ಸರ್ನ್ ಇರುತ್ತೆ. ಈ ಕಂಪ್ನಿ ಬಗ್ಗೆ ಯಾವಾಗ ನಾನು ಸರ್ಚ್ ಮಾಡಿದೆ ನನಗೆ ತುಂಬ ಪಾಸಿಟಿವ್ ರಿವ್ಯೂ ಸಿಕ್ತು, ಮತ್ತು ಇದನ್ನು ಡರ್ಮೆಟಲಾಜಿಸ್ಟ್ ಕೂಡ ರೆಕಮೆಂಡ್ ಮಾಡ್ತಾರೆ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ಡೆಫಿನೆಟ್ಲಿ ಕನ್ವಿನ್ಸ್ ಆಗಿದ್ದೆ ದಟ್ ಎಸ್ ಇದನ್ನು ನಾನು ಟ್ರೈ ಮಾಡಿ ಇದ್ರ ಬಗ್ಗೆ ಒಂದು ಆ್ಯಡ್ ವಿಡಿಯೋ ಮಾಡಿ ಹಾಕಬೇಕು ಕೊಲ್ಯಾಬರೇಷನ್ ಅಂತ. ಸೊ ಹಾಗಾಗಿ ಇದು. ಸೊ ಫಸ್ಟ್ನೇದು ಇದ್ರ ಬಗ್ಗೆ ಮಾತಾಡೋಣ. ದಿಸ್ ಇಸ್ ದಿ ಡರ್ಮವೈವ್ ಹೈಡ್ರಾ ಕ್ಲೆನ್ಸರ್. ಇದು ಫೇಸ್ ವಾಶು. ಇದು ಫುಲ್ ಟ್ರಾನ್ಸ್ಪರೆಂಟ್. ಯಾಕೆ ಸರ್ ವಿಡಿಯೋ ನಡೀತಾ ಇದೆಯಲ್ಲ? ಓಕೆ. ಸೊ ಇದಿದೆ ಅಲ್ಲ, ಇದ್ರದ್ದು ಓಕೆ. ಸೊ ಆಲ್ಸೋ ಅದು ಸರು ಇರ್ಬೋದು, ಮ್ಯಾಮು ಇರ್ಬೋದು, ಎನಿ ಆಫ್ ದೆಮ್. ಸೊ ಪ್ಲೀಸ್ ಯಾರು ಒಫೆಂಡ್ ಆಗಬೇಡಿ, ಐ ಆಮ್ ಅ ಫೆಮಿನಿಸ್ಟ್ ಮೈಸೆಲ್ಫ್. ಏನು ಮಾತಾಡ್ತಿದ್ವಿ ನಾವು? ಎಸ್, ಡರ್ಮವೈವ್ ಹೈಡ್ರಾ ಕ್ಲೆನ್ಸರ್. ಸೊ ಈ ಕ್ಲೆನ್ಸರಿಂದ ಏನಿದೆ ಫುಲ್ ಟ್ರಾನ್ಸ್ಪರೆಂಟ್ ಟೆಕ್ಸ್ಚರ್ ಇದೆ ಇದು. ನಾನು ನಿಮಗೆ ತೋರಿಸ್ತೀನಿ. ಐ ಥಿಂಕ್ ನೀವು ನೋಡೋಕ್ಕಾಗುತ್ತೆ. ಐ ಥಿಂಕ್ ಕಾಣ್ತಲ್ವಾ? ಎಸ್. ಸೊ ಇದು ಫುಲ್ ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್ ಇದೆ. ಆ್ಯಂಡ್ ಇದರಿಂದ ಫೇಸ್ ವಾಶ್ ಮಾಡಿದ್ರೆ ಯಾವ ಥರ ಎಫೆಕ್ಟ್ ಬೀಳುತ್ತೆ ಅಂತ ನಾನು ಫಸ್ಟ್ ನಿಮಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ಡೈರೆಕ್ಟಾಗಿ ತೋರಿಸ್ತೀನಿ. ಸೊ ವೇಟ್. ಸೊ ಗೈಸ್, ಐ ಆಮ್ ಬ್ಯಾಕ್. ಐ ಡೋಂಟ್ ಥಿಂಕ್ ದ್ಯಾಟ್ ಏನು ಎಫೆಕ್ಟ್ ಇರೋದು ಕಂಪ್ಲೀಟ್ಲಿ ವಿಸಿಬಲ್ ಇರುತ್ತೆ, ಬಟ್ ಸ್ಕಿನ್ ಡೆಫಿನೆಟ್ಲಿ ತುಂಬ ಹೈಡ್ರೇಟೆಡ್ ಆ್ಯಂಡ್ ಫ್ರೆಶ್ ಫೀಲ್ ಮಾಡುತ್ತೆ. ಆ್ಯಂಡ್ ತುಂಬ ಲೈಕ್ ಸ್ವಲ್ಪ ಹೊತ್ತವರೆಗೂ ಒಂದು 15-20 ಮಿನಿಟ್ಸ್ ಅಂತೂ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಫೇಸ್ ಮಾಸ್ಕ್. ಎಸ್ಪೆಷಲಿ ತುಂಬ ಹೀಟ್ ಇದೆ ಅಲ್ಲ, ಈ ಹೀಟಲ್ಲಿ ತುಂಬ ಒಳ್ಳೆಯದು ಪ್ರಾಡಕ್ಟು. ಆ್ಯಂಡ್ ಸೆಕೆಂಡ್ ಬರೋಣ ನಮ್ಮ ನ್ಯೂಟ್ರಿ ಡರ್ಮ್ ವಿಟಮಿನ್ ಇ ಮಾಯ್ಶ್ಚರೈಸಿಂಗ್ ಲೋಷನ್ಗೆ. ಈ ಲೋಷನಿಂದ ಸ್ಪೆಷಾಲಿಟಿ ಏನಂದರೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಏನೂ ಫ್ರೇಗ್ರೆನ್ಸ್ ಇಲ್ಲ. ಮತ್ತು ಅಮ್ಮ ಹೇಳಿದ್ರು ದ್ಯಾಟ್ ಅವರಿಗೆ ತುಂಬ ಇಚ್ ಬರ್ತಾಯಿತ್ತು, ಕಡಿತ ಬರ್ತಾಯಿತ್ತು ಅಂತ. ಆದರೆ ಇದು ಹಚ್ಕೊಂಡಾಗಿಂದ ಅವರಿಗೆ ಆ್ಯಕ್ಚುಲಿ ಕಡಿತ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾಯಿದ್ರು. ದ್ಯಾಟ್ ಅವರಿಗೇನು ಕೈಯಲ್ಲಿ ಎಲ್ಲ ಇಚ್ ಬರ್ತಾಯಿತ್ತು ಒಂಥರ ಈ ಸೆಕೆ ಸಲುವಾಗಿ, ಹೀಟ್ ಸಲುವಾಗಿ. ಆ ಎಲ್ಲ ಇಶ್ಯೂಸು ಕೂಡ ಅವರಿಗೆ ಇವಾಗ ಮಚ್ ಬೆಟರ್ ಇದೆ, ಜಸ್ಟ್ ಆಫ್ಟರ್ ಅಪ್ಲೈಯಿಂಗ್ ಇಟ್ ಫಾರ್ 2 or 3 times. ಹಾಗಾಗಿ ಇದು ಮಮ್ಮಿ ಅಪ್ರೂವ್ಡ್ ಕೂಡ ಇದೆ. ಹಾಗೆ ಸೊ ನಿಮ್ಮ ಸೆನ್ಸಿಟಿವ್ ಸ್ಕಿನ್ಸ್ ಇದೆ
ಇದ್ದಾವೆ ಅಂದರೆ ಡೆಫಿನೆಟ್ಲಿ ಎವ್ರಿ ಕೈಂಡ್ ಆಫ್ ಸ್ಕಿನ್ನಿಗೋಸ್ಕರ ನ್ಯೂಟ್ರಿಡರ್ಮಿನ್ ಪ್ರಾಡಕ್ಟ್ಸು ಸೂಟ್ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಆ್ಯಕ್ಚುಲಿ ನಿಮ್ಮ ಸ್ಕಿನ್ನಿಂದ ಏನು ಇಶ್ಯೂಸ್ ಇದ್ದಾವೆ, ಹೈಡ್ರೇಷನ್ ಇಶ್ಯೂಸು, ರೆಡ್ನೆಸ್ಸು, ಮತ್ತು ಯಾರಾದರೂ ತುಂಬ ಫ್ರೀಕ್ವೆಂಟಾಗಿ ಮೇಕಪ್ ಯೂಸ್ ಮಾಡ್ತೀರಾ, ಸೊ ಮೇಕಪ್ಸ್ ಎಲ್ಲ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಹಾಗೆ ನನ್ನ ಸೆನ್ಸಿಟಿವ್ ಸ್ಕಿನ್, ಹಾಗಾಗಿ ನಾನು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಆಫೆನ್ ನನ್ನ ಸ್ಕಿನ್ ತುಂಬ ಬೇಗ ಡ್ಯಾಮೇಜ್ ಆಗುತ್ತೆ. ಆ ಥರ ಇದೆ ಅಂದರೂ ಕೂಡ ಈ ಪ್ರಾಡಕ್ಟ್ಸ್ ಆ್ಯಕ್ಚುಲಿ ವರ್ಕ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಅ 100% ಫುಲ್ ಪ್ರೂಫ್ ಪ್ರಾಡಕ್ಟ್. ಟ್ರಾವೆಲ್ ಖರ್ಚು ಒಂದು ಬಸ್ ಆಗುತ್ತೆ ಅಲ್ಲ, ಅದು ಮುಂಚೆನೇ ಹೇಳ್ತಾರೆ. ಮನೆಯಲ್ಲಿ ಸೊಪ್ಪು ತರೋರು ಪಾಪ, ಸೊಪ್ಪು ಬಿಡಿಸೋರು ಪಾಪ, ಅದು ತಿನ್ನೋದು ಮಾತ್ರ ನಾವೆಲ್ಲರೂ. ಅದೇ ನಮ್ಮ ಮನೆ ರೂಲು. ಅದೊಂಥರ ಮಜಾ ಅಷ್ಟೇ. ಮಾಡೋಣ ಅಂದರೆ ಅಮ್ಮ ಮೇಲ್ಗಡೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದಾರೆ, ಇನ್ನು ಬಂದಿಲ್ಲ. ಹಾಗಾಗಿ ನಾನು ಊಟಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇನ್ನು ನಾನು ಹೆಲ್ಪ್ ಯಾಕೆ ಮಾಡ್ತಿಲ್ಲ ಅಂತ ಕೇಳಿದ್ರೆ ನೀವು, ನಾನು ಮಾಡ್ಬೋದು. ಆದರೆ ಅಮ್ಮ ಏನು ಹೇಳ್ತಾರೆ ಅಂದರೆ, ನೀನು ಹ್ಯಾಕ್ ಬಟ್ಟೆ ಒಣಗಾಕ್ತೀಯ ಅಂದರೆ ಯಾವ ಬಟ್ಟೆ ಎಲ್ಲಿ ಹಾಕ್ತಾರೆ, ಅದು ಎಷ್ಟು ಬೇಗ ಒಣಗುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕು, ನೀನು ಅದೇನು ಮಾಡಲ್ಲ, ಸುಮ್ಮನೆ ಹೋಗಿ ಬಟ್ಟೆ ಹಾಕ್ಬರ್ತೀಯ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡೋ ಸಾಹಸ ಕಾರ್ಯ ಇವಾಗೇನು ಮಾಡೋದಿಲ್ಲ. ಅವ್ರು ಬಂದರೆ ನಾನೀಗ ಊಟ ಮಾಡಬೇಕು. ಇವತ್ತು ಏನು ಊಟ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನೋಡಿ ಕಾಳು ಮಾಡಿದ್ದಾರೆ, ಮತ್ತು ಇದು ಸಾಲ್ಟ್ ಹಚ್ಚಿರೋ ಚಿಲ್ಲಿ ಸೈಡಿಗೆ ರೊಟ್ಟಿ ಜೊತೆ ತಿನ್ನೋದಕ್ಕೆ. ಅದಾದಮೇಲೆ ಇದು ನಿನ್ನೆ ಪಪ್ಪ ಕುಕ್ ಮಾಡಿದ್ರು, ಪಪ್ಪ ಅಡುಗೆ ಮಾಡಿದ್ದದು ಸಬ್ಜಿ ಇತ್ತು ಅದು, ಮತ್ತು ಅನ್ನ, ಬಿಸಿ ಅನ್ನ, ಕೈ ಸುಡೋ ಅಷ್ಟು ಬಿಸಿ ಇದೆ ಅನ್ನ. ಅದ್ರ ಜೊತೆ ನನ್ನ ಎಗ್ ಬುರ್ಜಿ ಇದೆ, ಎಗ್ ಬುರ್ಜಿ ಜೊತೆ ಮತ್ತು ಇನ್ನೂ ಇಲ್ಲಿ ಜೋಳದ ರೊಟ್ಟಿ ಇದ್ದಾವೆ. ಇವತ್ತಿದೆ ನನ್ನ ಲಂಚು. ಸೊ ಗೈಸ್, ಇವತ್ತು ನಾವು ರೀಲ್ ಶೂಟ್ ಮಾಡ್ತಾಯಿದ್ದೀವಿ. ಹಾಗಾಗಿ ರೀಲ್ ಶೂಟ್ ಮಾಡೋಕ್ಕೆ ಸ್ಯಾರಿ ಉಟ್ಕೊಳ್ಬೇಕು. ಸೊ ನಾನು ಮಮ್ಮಿ ಹತ್ರ ಬಂದಿದ್ದೀನಿ ಅವ್ರ ಸ್ಯಾರಿ ಕಲೆಕ್ಷನ್ ನೋಡೋಕ್ಕೆ. ನೀವು ನೋಡಿ, ವಾಹ್, ಇಲ್ಲಿ ನೋಡಿ, ಎವ್ರಿ ಸ್ಯಾರಿ ಮೇಲೆ 1 crore rupees ಕೊಟ್ಟಿದ್ರೆ ಅಂಬಾನಿನ ಬೀಟ್ ಮಾಡೋ ಸ್ಯಾರೀಸ್ ಇದಾವೆ ನೋಡಿ ಇಲ್ಲಿ, ನೀವೇ ನೋಡಿ. ಓಕೆ, ಕಲೆಕ್ಷನಿಂದ ಯಾವ ಸ್ಯಾರಿ ಇವತ್ತು ಆಚೆ ಬರ್ತಾ ಇದೆ, ಗ್ರೀನ್ ಕಲರ್. ಸೊ ಈ ಸ್ಯಾರಿ ಇವತ್ತು, ಈಗ ನಾನು ಸ್ಯಾರಿ ಇಲ್ಲಿ ಹಾಕ್ಕೊಂಡ್ಬಿಟ್ಟು ಮೇಕಪ್ ಮಾಡ್ಕೊಂಡು ಬಂದು ಮತ್ತೆ ಬರ್ತೀನಿ. ನೋಡಿ ಇಲ್ಲಿ ನನ್ನ ನೋಡಿ, ಫ್ಯೂಚರ್ ಹೀರೋಯಿನ್ ಥರ ಒಳ್ಳೆ ಆಗಲೇ ಸೆಲೆಬ್ರಿಟಿ ಆಗಿ ನನ್ನ ಥರ ನಾನು ಮೂವ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಬನ್ನಿ ಗಾಯ್ಸ್, ಬಿಸಿ ಬಿಸಿ ಅಂಬಡೆ ಮತ್ತು ಅವಲಕ್ಕಿ ನಾನು. ಯಾಕಂದರೆ ನಮ್ಮ ಮಾಮ ಎಂದು ಮಗಗೆ ತುಂಬ ಒಳ್ಳೆ ಮಾರ್ಕ್ಸ್ ಸಿಕ್ತು ಅಂತ ಹೇಳಿ ಅವರು ಪಾರ್ಟಿ ಕೊಡ್ತಿದ್ದಾರೆ. ಹಾಗಾಗಿ ಆ ಪಾರ್ಟಿಗೋಸ್ಕರ ನಾವು ಅವಲಕ್ಕಿ ಮತ್ತು ಈ ಅಂಬೋಡೆ ಬಜ್ಜಿ ತೊಗೊಂಡು ಬಂದಿದ್ದರು ಅವರು. ಹಾಗಾಗಿ ನೀವು ನೋಡಿನೇ ಖುಷಿ ಪಡಿ. ಆಮೇಲೆ ಅಷ್ಟು ತಿನ್ಬೇಕು ಅನ್ಸಂತೆ ಹೋಗ್ಬಿಡ್ತೀನಿ. ನಾಳೆ ದಿನಕ್ಕೋಸ್ಕರ ಕಾಯಬೇಡಿ, ಯಾಕಂದರೆ ನಾಳೆ ಯಾವತ್ತೂ ಬರಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ನೋಡ್ರಿ, ನನ್ನ ಬ್ಲಾಗನ್ನೇ ನಾವು ಟಿ ವಿಯಲ್ಲಿ ನೋಡ್ತಿದ್ದೀವಿ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಮಮ್ಮಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ನಾರ್ ಕೊರಿಯನ್ ಸ್ಪೈಸಿ ಕಿಮ್ಚಿ ವೆಜ್ ಮೀಲ್ ಮಾಡ್ತಿದ್ದೀನಿ. ಸೊ ಬನ್ನಿ, ಇದನ್ನು ಕುಕ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ. ನನ್ನ ಹತ್ರ ಏನೂ ವೆಜಿಟೇಬಲ್ಸ್ ಇಲ್ಲ, ನಾನು ಜಸ್ಟ್ ಅದು ಲೈಕ್ ಏನು ರಾಮೆನ್ ಇದೆ ಅದನ್ನು ಕುಕ್ ಮಾಡ್ತಿದ್ದೀನಿ. ಹಾಗಾಗಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಇಲ್ಲಿ ನೋಡಿ, ನೂಡಲ್ಸ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಫುಲ್ ನೀರು ಬಾಯ್ಲ್ ಆದಮೇಲೆ ಇದನ್ನು ಹಾಕಬೇಕಿತ್ತು. ಆದರೆ ನನ್ನ ಇಂಪೇಷಂಟ್ ನೇಚರ್ ಸಲುವಾಗಿ, ತಾಳ್ಮೆ ಇಲ್ಲ ಅಂತ ನಾನು ಈಗಲೇ ಅದನ್ನು ಹಾಕ್ಬಿಟ್ಟಿನಿ. ಐ ಹೋಪ್ ಇದೇನು ಎಫೆಕ್ಟ್ ಆಗಬಾರ್ದು. ಸೊ ನೂಡಲ್ಸ್ ಸಾಗಿ ಆಗಲಿಲ್ಲ ಅಂದರೆ ಸಾಕು. ಸೊ ಲೆಟ್ಸ್ ಸಿ ಹೌ ದಿಸ್ ಟರ್ನ್ಸ್ ಔಟ್. ಹಾಯ್ ಗಾಯ್ಸ್, ಸೊ ಇವಾಗ ನೋಡಿ, ಇಲ್ಲಿ ನೂಡಲ್ಸ್ ರೆಡಿ ಆಯಿತು. ರಾಮೆನ್ ಬಿಸಿ ಬಿಸಿ ಹೊಗೆ ಬರ್ತಾಯಿದೆ, ಇದರಿಂದ ತುಂಬ ಟೇಸ್ಟಿ ಆಗಿದೆ. ಆ್ಯಕ್ಚುಲಿ ಐ ವಿಲ್ ರೇಟ್ ಇಟ್ ಅನ್ 8.5/10. ಡೆಫಿನೆಟ್ಲಿ ಯಾರಿಗೆ ಸ್ವಲ್ಪ ಸಿಂಪಲ್ ಟೇಸ್ಟ್ ಇಷ್ಟ, ಬ್ಲ್ಯಾಂಡ್ ಟೇಸ್ಟ್ ಇದ್ರೂ ಪರವಾಗಿಲ್ಲ ಅಂದರೆ ಯು ಶುಡ್ ಟ್ರೈ ಇಟ್. ಮತ್ತು ಯಾರಾದರೂ ತುಂಬ ಸ್ಪೈಸ್ ಫ್ರೀಕ್ಸ್ ಇದ್ದೀರಾ, ತುಂಬ ಸ್ಪೈಸಿನೇ ಇರಬೇಕು ಊಟ ಅಂದರೆ ಮೇ ಬಿ ಇದು ಇಷ್ಟ ಆಗೋಲ್ಲ. ಆದರೆ ಡೆಫಿನೆಟ್ಲಿ ಒನ್ ಟೈಮ್ ಟ್ರೈ ಮಾಡ್ಬೋದು. ಸೊ ಇವಾಗ ನಾನು ಹೋಗಿ ಈ ನೂಡಲ್ಸಿನ ಮಜಾ ತೊಗೊತೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಇದು ಹೊಸ ಮೂವಿ ಬಂದಿದೆ ನೆಟ್ಫ್ಲಿಕ್ಸಲ್ಲಿ, ಭೂತ್ ಬಂಗ್ಲಾ ಅಂತ, ಅದನ್ನು ನೋಡ್ತಿದ್ದೀನಿ. ನಾಳೆ ಅದ್ರ ರಿವ್ಯೂ ಮಾಡ್ತೀನಿ ಹೇಗಿತ್ತು ಮೂವಿ ಅಂತ. ಅಲ್ಲಿವರೆಗೂ ನೀವೆಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತು ಸಿಗೋಣ ನಾಳೆ ಮತ್ತೆ ಒಂದು ಬೇರೆ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್. ಜೈ ಭಾರತ್, ಜೈ ಕರ್ನಾಟಕ.